Hello guys. So today I am going to discussion about liquidation of companies. It is the next chapter. Okay. So here liquidation in Kannada ದಿವಾಳಿತನ ಅಂತ ಹೇಳ್ತೇವೆ. ಮೀನ್ಸ್ ಕಂಪನಿಯ ದಿವಾಳಿತನ ಆದಾಗ ಗೌರ್ಮೆಂಟ್ ಯಾವ ರೀತಿಯ ಆ್ಯಕ್ಷನ್ಗಳನ್ನು ತಗೊಳ್ತದೆ ಅಂತೇಳಿ. ಓಕೆ. ಸೊ ಹಿಯರ್ ಆ್ಯಕ್ಚುಲಿ ಲಿಕ್ವಿಡೇಷನ್ ಅಂದರೆ ದಿವಾಳಿತನ, ರೈಟ್. ಸೊ ದಿವಾಳಿತನ ಕಂಪ್ನಿಗೆ ಯಾವ ರೀತಿ ಬರ್ತದೆ ನಿಮಗೆ ಆಲ್ರೆಡಿ ಗೊತ್ತು. ದಿವಾಳಿ ಆಗೋದು ಅಂತ ಹೇಳಿದ್ರೆ ಲಾಸಸ್ ಸ್ಟೇಜ್ ಅಥವಾ ಲಾಸ್ ಆಗಿ ಹೋಗಿರ್ಬೋದು. ಸೊ ಇಲ್ಲಿ ಏನಾಗ್ತದೆ, ಕಂಪನಿಗೆ ಯಾವುದೇ ರೀತಿಯ ಪ್ರಾಫಿಟ್ ಮೀನ್ಸ್ ಯಾವುದೇ ರೀತಿಯ ಪ್ರಾಫಿಟ್ ಅರ್ನ್ ಆಗಿಲ್ಲ ಅಂತ ಹೇಳಿದಾಗ ಆವಾಗ ಫೈನಲಿ ಏನು ಮಾಡ್ತೇವೆ, ಲಾಸ್ ಸ್ಟೇಜ್ ದಿವಾಳಿತನ ಸ್ಟೇಜಿಗೆ ಬಂದಿರ್ತದೆ. ಆವಾಗ ಯಾವ ರೀತಿ ಗೌರ್ಮೆಂಟ್ ಅಂದರೆ ಲೀಗಲಿ ಪ್ರೊಸೀಜರ್ ಪ್ರಕಾರ ಯಾವ ರೀತಿ ಆ್ಯಕ್ಷನ್ಸ್ಗಳನ್ನು ತಗೊಳ್ತದೆ ಕಾನೂನು ಅಂತೇಳಿ. ಓಕೆ. ಸೊ ಹಿಯರ್ ಆಲ್ಸೋ ಲಿಕ್ವಿಡೇಷನ್ ಮೀನ್ಸ್ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಅಂತ ಹೇಳಿದರೆ ದಿವಾಳಿತನ ಆದಮೇಲೆ ಯಾವ ರೀತಿ ಲೀಗಲಿ ಗೌರ್ಮೆಂಟ್ ಯಾವ ರೀತಿಯ ಒಂದು ಆ್ಯಕ್ಷನ್ಗಳನ್ನು ತಗೊಳ್ತದೆ. ಯಾಕಂದರೆ ಬಿಕಾಸ್ ಅವರೊಂದು ಪ್ರೊಸೀಡಿಂಗ್ ಅವ್ರದ್ದೊಂದು ಪ್ರೋಸೆಸ್ ಇದೆ, ಅದೇ ರೀತಿಯೇ ತಗೋಬೇಕು. ಎದಕ್ಕೆ ತಗೋಬೇಕು, ನಾವು ಆಲ್ರೆಡಿ ಪ್ರಾಫಿಟ್ ಆಗಬೇಕು ಅಂತೇಳಿ ಎಷ್ಟೋ ವರ್ಷ ನಾವು ಬಿಸ್ನೆಸ್ ಮಾಡಿರ್ತೇವೆ. ಬಟ್ ಸಪೋಸ್ ಅದ್ರ ಒಂದು ಎಂಡ್ ಆಫ್ ದ ಟೈಮ್ ಅಥವಾ ಒಂದು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪೀರಿಯಡ್ ಅಂಥೇಳಿ ಟೈಮ್ ಇರ್ಬೋದು, ಅಥವಾ ಎಂಡ್ ಆಫ್ ದ ಟೈಮ್ ಬಂದಾಗ ಅದು ದಿವಾಳಿ ಆಗ್ತಾ ಬರ್ತದೆ. ಸೊ ಫೈನಲಿ ನಾವು ಏನು ಮಾಡ್ತೇವೆ, ಟ್ರೈ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಮಾಡ್ತದೆ, ಲೀಗಲಿ ವೈಂಡ್ ಅಪ್ ಮಾಡಲಿಕ್ಕಿಂತ ಮುಂಚೆ ಅದೇನು ಮಾಡ್ತದೆ ಅಂತ ಹೇಳಿದರೆ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಕೂಡ ಏನು ಮಾಡ್ತದೆ, ಆ ಕಂಪ್ನಿನ ಉಳಿಸ್ಲಿಕ್ಕೆ ಟ್ರೈ ಮಾಡ್ತದೆ. ಮೀನ್ಸ್ ಇಂಟರ್ನಲಿ ಅಂತ ಹೇಳಿದ್ರೆ ಕಂಪನಿ ಒಳಗಡೆ ಸಂಬಂಧಪಟ್ಟಂಥ ಅಸೆಟ್ಸ್ ಅಥವಾ ಲ್ಯಾಬಿಲಿಟೀಸ್ ರಿಲೇಟೆಡ್ ಐಟಮ್ಸ್ಗಳ ಬೇಸಸ್ ಮೇಲೆ ಡಿಕ್ರೀಸಿಂಗ್ ಬೇಸಸ್ ಮೇಲೆ ಅಮೌಂಟ್ನ ಕಡಿಮೆ ಮಾಡುವುದು, ಡಿಬೆಂಚರ್ಸ್ಗಳನ್ನು. ಸೊ ಈ ರೀತಿ ಕಡಿಮೆ ಮಾಡ್ಲಿಕ್ಕೆ ನೋಡ್ತದೆ. ಅದು ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಟ್ರೈ ಮಾಡಿದ ಮೇಲೂ ಆಗಿಲ್ಲ, ದಿವಾಳಿತನ ಸ್ಟೇಜಿಗೆ ಬರ್ಬೋದು. ಅದರ್ವೈಸ್ ಎಕ್ಸ್ಟರ್ನಲಿ ಮೀನ್ಸ್ ನಮ್ಮ ಕಂಪ್ನಿನ ಬೇರೆ ಕಂಪ್ನಿ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಬೇಸಸ್ ಮೇಲೆ ನಾವು ಮಾತುಕತೆ ಮೂಲಕ ಸ್ಟಾರ್ಟ್ ಮಾಡ್ಬೋದು, ಅಥವಾ ಅಮಾಲ್ಗಮೇಷನ್ ಬೇಸಸ್ ಮೇಲೆ, ರೈಟ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಅಮಾಲ್ಗಮೇಷನ್ ಅಂದ್ರೆ ಏನು ಅಂತೇಳಿ. ಸೊ ಎರಡು ಕಂಪ್ನಿಗಳು ಸೇರಿ ಮೂರನೇ ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಕಂಪ್ನಿ ಮತ್ತೊಂದು ಕಂಪ್ನಿನ ಎಕ್ವೈರ್ ಮಾಡ್ಬೋದು. ತಮ್ಮ ಬಿಸ್ನೆಸ್ಗಳ ನಡೆಸ್ಕೊಂಡು ಬೇರೆ ಕಂಪ್ನಿಯನ್ನು ಏನು ಮಾಡ್ಬೋದು, ಎಕ್ವೈರ್ ಮಾಡ್ಬೋದು. ಸೊ ಈ ರೀತಿ ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸೇಷನ್ ಬೇಸಸ್ ಮೇಲೆ ಕೂಡ ಮಾತುಕತೆಗಳ ಮೂಲಕ ತಮ್ಮ ಕಂಪ್ನಿನ ಉಳಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ಬಟ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಎರಡೂ ಬೇಸಸ್ ಮೇಲೆ ಆಗಿಲ್ಲ ಅಂತ ಹೇಳಿದರೆ ಫೈನಲಿ ಲೀಗಲಿ ಪ್ರೊಸೀಡಿಂಗ್ ಪ್ರಕಾರ ಗೌರ್ಮೆಂಟ್ ತನ್ನ ಕಂಪನೀಸ್ ಆ್ಯಕ್ಟ್ ಬೇಸಸ್ ಮೇಲೆ ಏನು ಮಾಡ್ತದೆ, ಈ ರೀತಿಯ ಲಿಕ್ವಿಡೇಷನ್ ಮೀನ್ಸ್ ವೈಂಡ್ ಅಪ್ನ ಪ್ರೋಸೆಸ್ಗಳನ್ನು ಏನು ಮಾಡ್ತದೆ, ಅಪ್ಲೈ ಮಾಡಬೇಕು. ಸೊ ಹಿಯರ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ ಅಂತ ಹೇಳಿದರೆ ಏನು, ಕಂಪನಿ ಅಫೇರ್ಸ್ ಬೇಸಸ್ ಮೇಲೆ, ಕಂಪನಿ ಸ್ಟೇಟ್ಮೆಂಟ್ ಬೇಸಸ್ ಮೇಲೆ ಕಂಪ್ಲೀಷನ್ ಆದಮೇಲೆ ಇಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ ಪ್ರೊಸೀಡಿಂಗ್ ಪ್ರಕಾರ ಕಂಪನಿ ವಿಲ್ ಡಿಸಾಲ್ವ್ ಆ್ಯಂಡ್ ಸೀಸ್ ಆಫ್ ಎಕ್ಸಿಸ್ಟೆನ್ಸ್. ಡಿಸಾಲ್ವ್ ಮೀನ್ಸ್ ದ ಬಿಗಿನಿಂಗ್ ಆಫ್ ಕಂಪನಿ ರಿಲೇಟೆಡ್ ಇತ್ತಂತ ಹೇಳಿದರೆ ಅದೇನಾಗ್ತದೆ ಡಿಸಾಲ್ವ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಥವಾ ಡಿಸಾಲ್ವ್ ಮೀನ್ಸ್ ಕ್ಲೋಸಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸಪೋಸ್ ಬಿಗಿನಿಂಗ್ ಇತ್ತಂದರೆ ಅದು ಲಿಕ್ವಿಡೇಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಹಿಯರ್ ಆ್ಯಕ್ಚುಲಿ ವೈಂಡ್ ಅಪ್ means dissolve and cease its existence. Dissolve means ಕಂಪನಿ ಲೀಗಲಿ ಕಾನೂನಿನ ಒಂದು ಕಂಪನಿ ಆ್ಯಕ್ಟ್ಗಳ ಪ್ರಕಾರ ಬೇಸಸ್ ಮೇಲೆ ಫೈನಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎರಡೂ ಬೇಸಸ್ ಮೇಲೆ ಕಂಪನಿನ ಉಳಿಸ್ಲಿಕ್ಕಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿನೇ ಅದೇನಾಗಿದೆ ದಿವಾಳಿ ಆಗಿದೆ ಅಂತ ಹೇಳಿದರೆ ಅವಾಗ ಏನಾಗ್ತದೆ, ಕಾನೂನು ಆ ಕಂಪ್ನಿನ ಸೀಸ್ ಅಥವಾ ಡಿಸಾಲ್ವ್ ಮಾಡ್ತದೆ. ಡಿಸಾಲ್ವ್ ಮೀನ್ಸ್ ಕಂಪನಿನ ಪೂರ್ಣ ಪ್ರಮಾಣದಲ್ಲಿ ಕ್ಲೋಸ್ ಮಾಡ್ತದೆ, ಅಥವಾ ಸೀಸ್ ಮೀನ್ಸ್ ಅದನ್ನು ಲಾಕ್ ಮಾಡಿಬಿಡ್ತದೆ ಅಂತೇಳಿ. ಓಕೆ. ಇದಕ್ಕೆ ನಾವೇನಂತ ಹೇಳ್ತೇವೆ, ಲಿಕ್ವಿಡೇಷನ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಅ ಕಂಪನಿ ಈಸ್ ಅಫರ್ಮ್ಡ್ ಬೈ ದ ಲಾ. ಕಂಪನಿ ಏನಾಗಿದೆ ಕಾನೂನಿನ ಮುಖಾಂತರನೇ ಅದು ಓಪನ್ ಆಗಿತ್ತು, ಸ್ಟಾರ್ಟೆಡ್ ಮಾಡಿದ್ವಿ, ಅದರ ಬೇಸಸ್ ಮೇಲೇ ನಾವೇನು ಮಾಡ್ತೀವಿ, ಫೈನಲಿ ಅದನ್ನು ಕ್ಲೋಸ್ ಮಾಡ್ತೇವೆ. ಆ್ಯಂಡ್ ಇಟ್ ಈಸ್ ಸಚ್ ವಿಲ್ ಬಿ ಡಿಸಾಲ್ವ್ಡ್ ಬೈ ಕಂಪನಿ. ಇಟ್ ಇಸ್ ಸೆಲ್ಫ್ ಸ್ಪೆಸಿಫೈಡ್ ಇನ್ ದ ಕಂಪನೀಸ್ ಆ್ಯಕ್ಟ್. ಅದೇನಾಗ್ತದೆ, ಕಂಪನಿಯ ಒಂದು ಆ್ಯಕ್ಟ್ಗಳ ಪ್ರಕಾರ ಫೈನಲಿ ಕಾನೂನಿನ ಮುಖಾಂತರ ಅದೇನಾಗ್ತದೆ ಕ್ಲೋಸ್ ಮಾಡಿಬಿಡ್ತೇವೆ ಆ ಕಂಪನಿನ. ಬಿಕಾಸ್ ಪೂರ್ಣ ಪ್ರಮಾಣದಲ್ಲಿ ದಿವಾಳಿತನ ಆಗಿದೆ, ನಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಫಿಟ್ ಬರುವ ಸಿಚುವೇಶನ್ ಕಾಣ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲ. ಅಂದರೆ ಫೈನಲಿ ಲೀಗಲಿ ಕೂಡ ಏನಾಗ್ತದೆ, ಲಾ ಬೇಸಸ್ ಮೇಲೆ ಏನಾಗ್ತದೆ, ಅದು ಕಂಪನಿ ತಾನಾಗಿಯೇ ಅಂದರೆ ಗೌರ್ಮೆಂಟ್ ಏನು ಮಾಡ್ತದೆ, ಕಾನೂನಿನ ಮುಖಾಂತರ ಲಾ ತಾನಾಗಿಯೇ ಆ ಕಂಪನಿನ ಕ್ಲೋಸ್ ಮಾಡ್ತದೆ. ಸೊ ನೆಕ್ಸ್ಟ್ ಏನಿದೆ ನೋಡಿರಿ ಸೆಂಟೆನ್ಸ್. ವೆನ್ ಕಂಪನಿ is a wound up, one person is appointed called a liquidator. ಅವಾಗ ಏನಾಗ್ತದೆ,
ಆ ಕಂಪನಿನ ವೈಂಡ್ ಅಪ್ ಮೀನ್ಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಂಪನಿನ ವೈಂಡ್ ಅಪ್ ಮೀನ್ಸ್ ಕ್ಲೋಸ್ ಮಾಡುವ ಟೈಮ್ನಲ್ಲಿ ನಮಗೆಲ್ಲ ಚೆಕ್ ಮಾಡಬೇಕಲ್ಲ ಅಲ್ಲಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಎಷ್ಟು ಅಸೆಟ್ಸ್ ಇದೆ, ಏನೇನು ಲ್ಯಾಬಿಲಿಟೀಸ್ ಮೀನ್ಸ್ ಎಷ್ಟು ಸಾಲ ಕೊಡಬೇಕು, ಯಾರಿಗೆಲ್ಲ ಕೊಡಬೇಕು, ಏನೇನು ತುಂಬಬೇಕು. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ಸ್ಟೇಟ್ಮೆಂಟ್ನ ರೆಡಿ ಮಾಡಬೇಕಂತ ಹೇಳಿದರೆ ಕಂಪನಿ ಏನು ಮಾಡ್ತದೆ, ಆ ವೈಂಡ್ ಅಪ್ ಮಾಡುವಂಥ ಟೈಮಿಗೆ ಮೀನ್ಸ್ ಕ್ಲೋಸ್ ಅಥವಾ ಡಿಸಾಲ್ವ್ ಮಾಡುವಂಥ ಟೈಮ್ನಲ್ಲಿ ಏನು ಮಾಡ್ತದೆ, ಒಬ್ಬ ವ್ಯಕ್ತಿನ ಅಪಾಯಿಂಟೆಡ್ ಮಾಡ್ತಾರೆ. ಅದನ್ನು ನಾವು ಏನು ಹೇಳ್ತೇವೆ, ಲಿಕ್ವಿಡೇಟರ್ ಅಂತೇಳಿ ಹೇಳ್ತೇವೆ. ಓಕೆ, ಸೊ ಲಿಕ್ವಿಡೇಟರ್ನ ಕೆಲಸ ಏನಾಗ್ತದೆ, ಆ್ಯಕ್ಚುಲಿ ಒಂದು ಪರ್ಸನ್ ಅಪಾಯಿಂಟೆಡ್ ಆದಮೇಲೆ ಅವ್ರನ್ನ ಲಿಕ್ವಿಡೇಟರ್ ಅಂತ ಹೇಳ್ತೇವೆ. ಅದರ ನಂತರ ಅವನ ಕೆಲಸ ಏನಾಗಿರ್ತದೆ, ಇಟ್ ಈಸ್ ರಿಯಲೈಸಿಂಗ್ ದ ಅಸೆಟ್ಸ್ ಆಫ್ ಕಂಪನಿ ಆ್ಯಂಡ್ ಕಲೆಕ್ಟ್ ಅನ್ಕಾಲ್ಡ್ ಕ್ಯಾಪಿಟಲ್. ಅವನು ತನ್ನ ಅಸೆಟ್ಸ್ನ ಏನು ಮಾಡಬೇಕು, ಸೆಲ್ ಮಾಡಲಿಕ್ಕೆ ರೆಡಿ ಮಾಡೋದನ್ನ ರಿಯಲೈಸ್ ಮಾಡಬೇಕು. ಏನೇನು ಅಮೌಂಟ್ ಅಂತ ಎಲ್ಲ ಚೆಕ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕಾಗ್ತದೆ. ಅನ್ಕಾಲ್ಡ್ ಆಲ್ಸೋ ಕ್ಯಾಪಿಟಲ್, ಯಾವ್ಯಾವ ಕ್ಯಾಪಿಟಲ್ ಅಮೌಂಟ್ನ ಪಾರ್ಟ್ಲಿ ಪೇಡ್ ಮಾಡಿದ್ದಾರೆ, ಫುಲ್ಲಿ ಪೇಡ್ ಮಾಡಿಲ್ಲ, ರಿಮೈನಿಂಗ್ ಉಳಿದದ ಬೇಸಿಸ್ ಮೇಲೂ ಕೂಡ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ದೆನ್ ಆಫ್ಟರ್ ಅದ್ರ ನಂತರ ಸೆಲ್ ಮಾಡಿದ ಮೇಲೆ ಎಲ್ಲ ಅಸೆಟ್ನ ಸೆಲ್ ಮಾಡಿದ ಮೇಲೆ ಏನು ಅವನಿಗೆ ಅದ್ರ ಬೇಸಿಸ್ ಮೇಲೆ ಅಮೌಂಟ್ ಬರ್ತದೆ, ಆ ಅಮೌಂಟ್ನ ಏನು ಮಾಡಬೇಕು, ಅವನು ಯಾರಿಗೆ ಪೇ ಮಾಡಬೇಕು, ಪೇಮೆಂಟ್ ಆಫ್ ದ ಕ್ರೆಡಿಟರ್ಸ್. ಅಂದರೆ ಅದರಲ್ಲಿ ಯಾರಿಗ್ಯಾರಿಗೆ ಕೊಡಬೇಕಾದಂಥ ಸಾಲಗಳು ಮೀನ್ಸ್ ದ ಪೇ ಟು ದ ಕ್ರೆಡಿಟರ್ಸ್. ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಏನು ಮಾಡ್ತಾರೆ ಅವರು, ಇಟ್ ಈಸ್ ಅ ಬ್ಯಾಲೆನ್ಸ್ ಅಮಂಗ್ ಟು ದ ಶೇರ್ ಹೋಲ್ಡರ್ಸ್. ಮೀನ್ಸ್ ಹಿಯರ್ ದ ಪೇಮೆಂಟ್ ಆಫ್ ಆಲ್ means it is actually here all assets are the sell, right? Then after comes to the some amount related to this assets, right? So ಅದರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ ಆ್ಯಂಡ್ make a payment of its creditors, and lastly he will distribute the remaining balance among to the shareholders. ಮೀನ್ಸ್ ಉಳಿದಂಥ ಬ್ಯಾಲೆನ್ಸ್ನ ಏನು ಮಾಡ್ತೇವೆ, ಶೇರ್ ಹೋಲ್ಡರ್ ಅಂದರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಟ್ ಈಸ್ ಅ ಓನರ್ ಆಫ್ ಕಂಪನೀಸ್ ಅಂತೇಳಿ, ರೈಟ್? ಸೊ ಅವನೇನು ಮಾಡ್ತಾನೆ, ತನ್ನ ಅಮೌಂಟ್ನ ಇಟ್ಕೊಳ್ತಾನೆ. ಸೊ ಅದನ್ನು ನಾನು ಏನು ಮಾಡಿದ್ದೇನೆ, ಇಲ್ಲಿ ಡೈಗ್ರಾಮ್ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಚಾರ್ಟ್ನ ಕೊಟ್ಟಿದ್ದೇನೆ. ಸೊ ಮೀನ್ಸ್ ಹಿಯರ್ ಒಂದು ಕಂಪನೀಸ್ ರಿಲೇಟೆಡ್ ಮೀನ್ಸ್ ಎನಿ ಕಂಪನಿ ರಿಲೇಟೆಡ್ ಟು ವೈಂಡಿಂಗ್ ಮೀನ್ಸ್ ಲಿಕ್ವಿಡೇಷನ್ ರಿಲೇಟೆಡ್ ಕಂಪನಿ. ಓಕೆ, ಸೊ ಅದರ ನಂತರ ಹೇಳಿದೆ BOD ಮೀನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ ಯಾರು ಇರ್ತಾರೆ ಅವ್ರಿಗೆ ನಾವು ಹೇಳ್ತೇವೆ ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಆ್ಯಸ್ ಪರ್ ಲಾ ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಅಥವಾ ಚೆಕ್ ಮಾಡಲಿಕ್ಕೆ ಯಾರನ್ನ ಅಪಾಯಿಂಟ್ಮೆಂಟ್ ಮಾಡ್ತೇವೆ, ಲಿಕ್ವಿಡೇಟರ್. ಆ ಲಿಕ್ವಿಡೇಟರ್ನ ಆ್ಯಕ್ಚುಲಿ ವರ್ಕ್ ಏನಾಗಿರ್ತದೆ, ಹೀ ಈಸ್ ಅ ಸೆಲ್ ದ ಅಸೆಟ್ಸ್ ಮೀನ್ಸ್ ರಿಯಲೈಸಿಂಗ್ ಅದರ್ವೈಸ್ ಸೆಲ್ ದ ಅಸೆಟ್ಸ್. ಆ್ಯಂಡ್ ಬಂದಂಥ ಅಮೌಂಟ್ನ ಏನು ಮಾಡ್ತೇವೆ, ಸೆಲ್ ಮಾಡಿದ ಮೇಲೆ ಬಂದಂಥ ಅಮೌಂಟ್ನ ಪೇ ಟು ದ ಯಾವ ಪರ್ಟಿಕ್ಯುಲರ್ ಆರ್ಡರ್ ಬೇಸಿಸ್ ಮೇಲೆ ಯಾರಿಗೆ ಕೊಡಬೇಕು ಕ್ರೆಡಿಟರ್ಸ್ಗೆ ಅವ್ರಿಗಷ್ಟು ನಾವೇನು ಮಾಡ್ತೇವೆ, ಪರ್ಟಿಕ್ಯುಲರ್ ಬೇಸಿಸ್ ಮೇಲೆ ಏನೇನು ಲ್ಯಾಬಿಲಿಟೀಸ್ಗಳನ್ನಿದೆ ಅದನ್ನು ಏನು ಮಾಡಬೇಕು, ಪೇ ಮಾಡ್ತೇವೆ. ಪೇ ಟು ದ ಲ್ಯಾಬಿಲಿಟೀಸ್ ಇನ್ ದ ಪರ್ಟಿಕ್ಯುಲರ್ ಆರ್ಡರ್. ಸೊ ಈ ಬೇಸಿಸ್ ಮೇಲೆ ಉಳಿದಂಥ ರಿಮೈನಿಂಗ್ ದ ಬ್ಯಾಲೆನ್ಸ್ ಅಮಂಗ್ ಟು ದ ಶೇರ್ ಹೋಲ್ಡರ್ಸ್. ಇದನ್ನು ಪ್ರಿಪೇರ್ ಮಾಡ್ತೇವೆ. ಯಾವುದ್ರ ಬೇಸಿಸ್ ಮೇಲೆ ನಾವು ಈ ರೀತಿ ಒಂದು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತೇಳಿ ಕ್ರಿಯೇಟೆಡ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಹಿಯರ್ ವ್ಯಾಲೆಂಟರಿ ಲಿಕ್ವಿಡೇಷನ್ ಅಂತೇಳಿ. ಸೊ ವ್ಯಾಲೆಂಟರಿ ಲಿಕ್ವಿಡೇಷನ್ ಮೀನ್ಸ್ ಹಿಯರ್ 2 type is there. So first one ordinary resolution. Okay, here I am already underlining. See guys, ordinary resolution if duration of company as a fixed expiry or on happening of events means ordinary resolution ಅಂತ ಹೇಳಿದ್ರೇನು, ಕಂಪನಿ ತನ್ನ ಎಂಡ್ ಟೈಮ್ ಅಂಥೇಳಿ ಒಂದಲ್ಲ ಒಂದು ದಿವಸ ಬಂದಾಗ ಅದೇನಾಗ್ತದೆ, ಅದೇ ಟೈಮ್ಗೆ ಅದೇನಾಗ್ತದೆ ಲಿಕ್ವಿಡೇಷನ್ನ ಬೇಸಿಸ್ ಮೇಲೆ ವೈಂಡ್ ಅಪ್ ಮಾಡ್ತೇವೆ ಮೀನ್ಸ್ ಕ್ಲೋಸ್ ಮಾಡ್ತೇವೆ. ಅದರ್ವೈಸ್ ಅನದರ್ ಒನ್ ಸ್ಪೆಷಲ್ ರೆಸಲ್ಯೂಷನ್ ಹಿಯರ್ ಅಂಡರ್ಲೈನಿಂಗ್. ಓಕೆ, ಸೊ ಸ್ಪೆಷಲ್ ರೆಸಲ್ಯೂಷನ್ ಟು ಲಿಕ್ವಿಡೇಟ್ ದ ಕಂಪನಿ ವ್ಯಾಲೆಂಟರಿಲಿ ಅಟ್ ಎನಿ ಟೈಮ್. ಸೊ ಸ್ಪೆಷಲ್ ರೆಸಲ್ಯೂಷನ್ ಪ್ರಕಾರ ಇಲ್ಲೇನಾಗ್ತದೆ, ಕಂಪನಿ ಯಾವುದೇ ಟೈಮ್ನಲ್ಲೂ ಕೂಡ ಏನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ಮೀನ್ಸ್ ವೈಂಡ್ ಅಪ್ ಮಾಡ್ಬೋದು ಮೀನ್ಸ್ ಡಿಸಾಲ್ವ್ ಅಥವಾ ಸೀಸ್ ಆಗಬಹುದು ಇನ್ ದಿಸ್ ಕೇಸ್. ಸೊ ಹಿಯರ್ ಆ್ಯಕ್ಚುಲಿ ವ್ಯಾಲೆಂಟರಿ ಲಿಕ್ವಿಡೇಷನ್ ಇಸ್ 2 types. ಸೊ ಫಸ್ಟ್ ಒನ್ ಆರ್ಡಿನರಿ ರೆಸಲ್ಯೂಷನ್. Here it is a duration and a fixed expiry period is there. Okay, so that's time the company wind up. And another one special resolution. Here a liquidation company voluntary at any time. Okay, so next sentence there, if the company is a solvent, its members may decided for a wind up. In that case they will appoint a liquidator and fix his remuneration in the general meeting. So actually here what will be say, ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಕಂಪನಿ ತನ್ನ
ಸಂಬಂಧಪಟ್ಟಂಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿಗೆ ಸಂಬಂಧಪಟ್ಟ ಯಾವುದೇ ರೀತಿ ಕಂಪನಿಗೆ ಲಾಸ್ ಆಗಿತ್ತಂದರೆ ಕಂಪನಿ ಸಾಲ್ವ್ ಮಾಡಬಹುದು. ಒಂದು ಮೀಟಿಂಗ್ಗಳ ಮುಖಾಂತರ ತನ್ನ ಕೇಸಸ್ಗಳನ್ನು, ತನ್ನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು. ಅದ್ರ ನಂತರ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರೆ ಅವಾಗ ಏನು ಮಾಡ್ತದೆ ಕಂಪನಿ ಒಂದು ಮೀಟಿಂಗ್, ಜನರಲ್ ಮೀಟಿಂಗ್ನಲ್ಲಿ ಏನು ಮಾಡ್ತದೆ, ಒಂದು ಲಿಕ್ವಿಡೇಟರ್ ಅಂಥೇಳಿ ಒಬ್ಬನನ್ನು ಅಪಾಯಿಂಟೆಡ್ ಮಾಡ್ತದೆ. ಅವನಿಗೆ ಅಪಾಯಿಂಟೆಡ್ ಮಾಡಿ ತನ್ನಲ್ಲಿರುವಂತಹ ಮನಿಗಳ ಬೇಸಿಸ್ ಮೇಲೇ ಅವ್ನಿಗೆ ಏನು ಕೊಡ್ತದೆ, ರೆಮ್ಯುನರೇಷನ್ನ ಪ್ರೊವೈಡ್ ಮಾಡ್ತದೆ. ಆ್ಯಂಡ್ ಅನದರ್ ಕೇಸ್ ದೇರ್, ಸಿ ಗೈಸ್ ಹಿಯರ್, so in the case the company insolvent, it should also hold the meeting of creditors in addition to the members of meetings. ಸೊ ಇಲ್ಲೇನಾಗ್ತದೆ, ಇನ್ಸಾಲ್ವೆಂಟ್ ಅಂತ ಹೇಳಿದರೆ ಸಪೋಸ್ ಕಂಪನಿಗೆ ಸಾಲ್ವ್ ಮಾಡಲಿಕ್ಕಾಗಿಲ್ಲ, ತನ್ನ ಕಂಪನಿ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ಗಳನ್ನು ಅಂತ ಹೇಳಿದರೆ ಅದರಲ್ಲೂ ಇನ್ಕ್ಲೂಡ್ ಆಗಿರ್ತಾರೆ ಯಾರು, ಕ್ರೆಡಿಟರ್ಸ್ ಮೀನ್ಸ್ ಸಾಲಗಾರರು ಕೂಡ. ಸೊ ಅವರು ಕೂಡ ಏನು ಮಾಡಬೇಕು, ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಆ ಮೀಟಿಂಗ್ನ ಕೆಲವೊಂದು ದಿನ ಹೋಲ್ಡ್ ಮಾಡಿ ಅಥವಾ ಅದನ್ನು ಬೇರೆಯವರಿಗೆ ಸೆಲ್ ಮಾಡಿದ್ದ ನಂತರ ಬಂದಂತಹ ಅಂದರೆ ಅಸೆಟ್ಸ್ನ ಏನು ರಿಯಲೈಸ್ ಮಾಡಿ ಸೆಲ್ ಮಾಡಿರ್ತೀರಿ ಅದರಿಂದ ಬಂದಂತಹ ಅಮೌಂಟನ್ನು ನಾವೇನು ಮಾಡ್ತೇವೆ, ಪ್ರೊವೈಡ್ ಮಾಡ್ತೇವೆ ಕ್ರೆಡಿಟರ್ಸ್ಗಳಿಗೆ ಅಂತೇಳಿ. ಸೊ ಹಿಯರ್ ಆ್ಯಕ್ಚುಲಿ ದ ಸಾಲ್ವೆಂಟ್ ಮೆಂಬರ್ಸ್ ಆರ್ ಡಿಸೈಡೆಡ್ ದ ವೈಂಡ್ ಅಪ್. ಸೊ ದಟ್ಸ್ ಟೈಮ್ ದ ಕಂಪನಿ ಅಪಾಯಿಂಟೆಡ್ ಟು ಒನ್ ಪರ್ಸನ್, he is called a liquidator and also give the fixed remuneration also. And another one, insolvent means company cannot any problem solved to company related problem. That's why the company can hold the meeting and after pay to the creditors amount. Okay, ಆ್ಯಕ್ಚುಲಿ ನಾನು ನಿಮಗೆ ಈಗ ಜಸ್ಟ್ ಇಲ್ಲಿ ಏನು ಹೇಳಿದೆಲ್ಲ ಈ ಸೆಂಟೆನ್ಸ್, ಇಫ್ ಕಂಪನಿ ಸಾಲ್ವೆಂಟ್ ಇಟ್ಸ್ ಮೆಂಬರ್ಸ್ ಬೈ ಮೇ ಡಿಸೈಡೆಡ್ ಫಾರ್ ವೈಂಡ್ ಅಪ್ ಅಲ್ಲಿಂದ ಹಿಡಿದು ಅಡಿಷನ್ ಟು ಮೆಂಬರ್ಸ್ ಆಫ್ ಮೀಟಿಂಗ್, ಈ ಸೆಂಟೆನ್ಸ್ ಇದು ನಿಮ್ಗೆ ಏನು ಹೇಳಿದೆಲ್ಲ ಇದು ನಿಮ್ಗೆ ಎಲ್ಲಿ ಅಪ್ಲೈ ಆಗ್ತದೆ ಅಂತ ಹೇಳಿದರೆ, ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಫಾರ್ಮೆಟ್ನಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಅಂಥೇಳಿ ಒಂದು ಬೈ ಸೈಡಲ್ಲಿ ಪೇಮೆಂಟ್ ಸೈಡ್ಗೆ ಕನ್ಸಿಡರ್ ಮಾಡ್ತೀರಿ. ಅಂದರೆ ಲ್ಯಾಬಿಲಿಟಿ ಐಟಮ್ಸ್ ಕನ್ಸಿಡರ್ ಟು ಪೇಮೆಂಟ್ ಸೈಡಲ್ಲಿ ಲಿಕ್ವಿಡೇಟರ್ ಸ್ಟೇಟ್ಮೆಂಟಲ್ಲಿ, ಅವಾಗ ಅಲ್ಲಿ ನಿಮಗೆ ಇದು ಯೂಸ್ ಆಗ್ತದೆ. ಸೊ ಇನ್ಸಾಲ್ವೆಂಟ್ ಆ್ಯಂಡ್ ಸಾಲ್ವೆಂಟ್ ಬಿಕಾಸ್ ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ನಾವು ಪೇ ಮಾಡಬೇಕಾಗ್ತದೆ ಯಾವುದು, ಫೇಸ್ ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಈ ಇಂಟ್ರೆಸ್ಟಲ್ಲಿ ಅದರಲ್ಲಿ ಅಕ್ರೂಡ್ ಇಂಟ್ರೆಸ್ಟ್ ಕೂಡ ಇರ್ತದೆ. ಸೊ ನೀವು ಅಲ್ಲಿ ಪೇಡ್ ಮಾಡಬೇಕಾಗ್ತದೆ. ಸೊ ಇದು ಒಂದು ಸೆಂಟೆನ್ಸ್ ನಿಮಗೆ ಅಲ್ಲೇ ಯೂಸ್ ಆಗ್ತದೆ. ಓಕೆ, so next here this is the format of a liquidator statement of account, right? So here means what are the assets are realized or sell, and then after comes to the amount, right? So that amount what will be pay means what are the paying to extra means charges pay means here actually ನೀವು ಏನು ಸೆಲ್ ಮಾಡಿರ್ತೀರಿ ಅಸೆಟ್ಸ್ನ ಅಥವಾ ರಿಯಲೈಸ್ ಮಾಡಿರ್ತೀರಿ ಅದರದ್ದು ಬೇಸ್ ಮೇಲೆ ಬಂದಂಥ ಅಮೌಂಟ್ನ ನೀವೇನು ಮಾಡ್ತೀರಿ, ಯಾರ್ಯಾರಿಗೆ ಪ್ರೊವೈಡ್ ಮಾಡಬೇಕು ಯಾವುದಕ್ಕೆಲ್ಲ ಅಂತೇಳಿ ಮೀನ್ಸ್ ಸಾಲಗಾರರಿಗೆ ಮತ್ತು ಯಾರ್ಯಾರಿಗೆ ಏನೇನು ಕೊಡಬೇಕಾಗ್ತದೆ ಆ ಅಮೌಂಟ್ನ ಯಾವ ರೀತಿ ಪ್ರೊವೈಡ್ ಮಾಡ್ತೀರಿ ಅಂತೇಳಿ. ಓಕೆ, ಸೊ ಫೈನಲಿ ಬ್ಯಾಲೆನ್ಸ್ ವಿಲ್ ಕಮ್ಸ್ ಟು ಟೇಕ್ ಅ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಲಿ ನೋಡಿರಿ ರಿಸಿಪ್ಟ್ ಆ್ಯಂಡ್ ಅಮೌಂಟ್ ಕಾಲಮ್, ಪೇಮೆಂಟ್ ಅಮೌಂಟ್ ಕಾಲಮ್, ರೈಟ್? ಸೊ ಹಿಯರ್ ರಿಸಿಪ್ಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎನಿ ಎಕ್ಸ್ಟ್ರಾ ಬ್ಯಾಲೆನ್ಸ್ ಏನಾದರೂ ಇರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ರಿಲೇಟೆಡ್ ಬ್ಯಾಲೆನ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಅಸೆಟ್ಸ್ ಅಟ್ ರಿಯಲೈಸ್ಡ್. ಸೊ ಹಿಯರ್ ಸೇಮ್ ಅಸೆಟ್ ರಿಯಲೈಸ್ಡ್ ಮೀನ್ಸ್ ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್, ಎನಿ ಬಾಂಡ್ಸ್, ಎನಿ ಇನ್ಸ್ಟ್ರೂಮೆಂಟ್ಸ್ ರಿಲೇಟೆಡ್. ಓಕೆ, ಆ್ಯಂಡ್ ಕರೆಂಟ್ ಅಸೆಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸ್, ಏನಾದರೂ ಲೋನ್ಸ್ಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ಬೋದು ಬಟ್ ಅದು ನಿಮ್ಗೆ ಇನ್ನೂ ಮಟ್ಟ ಕೊಟ್ಟಿಲ್ಲ ಅಂದರೆ ನೀವು ಅದನ್ನು ರಿಸಿಪ್ಟ್ ಮಾಡುವ ಕಂಪನಿ ರಿಲೇಟೆಡ್ ಲೋನ್ಸ್ಗಳನ್ನು ಕೂಡ ನೀವು ಇನ್ನೂ ತೊಗೋಬೇಕಾಗ್ತದೆ, ಅದು ಕೂಡ ರಿಯಲೈಸ್ ಮಾಡ್ಕೋಬಹುದು ಅಥವಾ ಚೆಕ್ ಮಾಡ್ಬೋದು ವೆರಿಫಿಕೇಷನ್ ಬೇಸಿಸ್ ಮೇಲೆ ಅಂತೇಳಿ. ಆಮೇಲೆ ಫಿಕ್ಸ್ಡ್ ಅಸೆಟ್ಸ್, ಸೊ ಇದೆಲ್ಲ ಏನಾಗ್ತದೆ ಅಸೆಟ್ಸ್ ರಿಯಲೈಸರ್. ಅದರ ನಂತರ ಹಿಯರ್ ಟು ಸರ್ಪ್ಲಸ್ ಫ್ರಾಮ್ ದ ಸೆಕ್ಯೂರಿಟೀಸ್ ಅಂಥೇಳಿ. ಸೊ ಹಿಯರ್ ಆ್ಯಕ್ಚುಲಿ ಓನ್ಲಿ ಗಿವನ್ ಸರ್ಪ್ಲಸ್. ಓಕೆ, ಆ್ಯಕ್ಚುಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಗೈಸ್, ಓನ್ಲಿ ಸರ್ಪ್ಲಸ್ ಕನ್ಸಿಡರ್, ನಾಟ್ ಅ ಡೆಫಿಷಿಯನ್ಸಿ. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಅಷ್ಟೇ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ, ನಾಟ್ ಅ ಡೆಫಿಷಿಯನ್ಸಿ. ಸೊ ದಟ್ಸ್ ಟೈಮ್ ಆ್ಯಕ್ಚುಲಿ ಹಿಯರ್ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಸೆಟ್ಸ್ ರಿಯಲೈಸ್ಡ್, ರೈಟ್, ಆ್ಯಂಡ್
minus secured creditors. ಸೊ ಹಿಯರ್ ಆ್ಯಕ್ಚುಲಿ ಪ್ರೋಸೆಸ್ ಏನಿದೆ ಅಂತ ಹೇಳಿದರೆ, ದ ಬ್ರ್ಯಾಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡ್ತದೆ, ಸೆಲ್ ದಟ್ ಅಸೆಟ್ಸ್, ರೈಟ್. ಇಲ್ಲೇನು ಮಾಡ್ತದೆ, ಅಸೆಟ್ ರಿಯಲೈಸ್ ಮೀನ್ಸ್ ಬ್ರ್ಯಾಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಿಯರ್ ಸೆಲ್ ದ ಅಸೆಟ್, ಸೆಲ್ ಮಾಡ್ತದೆ ಅಂದರೆ ರಿಯಲೈಸ್ ಮಾಡ್ತೀರಿ ಅಸೆಟ್ಸ್ನ, ರೈಟ್. ದೆನ್ ಆಫ್ಟರ್ ನಿಮ್ಗೆ ಬಂದಂಥ ಅಮೌಂಟ್ನ ಬೇಸಸ್ ಮೇಲೆ ಏನು ಮಾಡ್ತೀರಿ, ದ ಡಿಡಕ್ಟೆಡಿಂಗ್ ಲಯಬಿಲಿಟಿ ಫ್ರಮ್ ದ ಮನಿ, ರೈಟ್. ಸೊ ಬಂದಂಥ ಹಣದಿಂದ ಡಿಡಕ್ಟ್ ಮಾಡ್ತೀರಿ ದ ಲಯಬಿಲಿಟೀಸ್ ಐಟಮ್, ರೈಟ್. And if anything also, okay, and if anything is left also, they will be handed over to the companies. Means here assets realize ಆಗಿದ್ದು deducted from the liability means secured creditors consider ಆಗ್ತದೆ. ಅದರ್ವೈಸ್ ಎನಿಥಿಂಗ್ ಆಲ್ಸೋ ಲೆಫ್ಟ್, ದೆನ್ ಆಫ್ಟರ್ ರಿಮೈನಿಂಗ್ ಏನು ಉಳಿತದೆ ಅದನ್ನು ಏನು ಮಾಡ್ತೀರಿ, ಹ್ಯಾಂಡ್ ಓವರ್ ಟು ದ ಹಿಯರ್ ಕಂಪನಿ. ಓಕೆ, ಆ್ಯಕ್ಚುಲಿ ಹಿಯರ್ ಏನಾಗ್ತದೆ ಅಂತ ಹೇಳಿದರೆ, ಎನಿ ಸರ್ಪ್ಲಸ್ ಅರೈಸಿಂಗ್ ಫ್ರಮ್ ದೆಮ್ ದಟ್ ಈಸ್ ಓನ್ಲಿ ಫ್ರಮ್ ಟೇಕನ್ ಹಿಯರ್. ಯಾವುದೇ ರೀತಿಯ ಸರ್ಪ್ಲಸ್ ಬಂದರೆ, ಪ್ರಾಫಿಟ್ ಬಂತಂದ್ರೆ ಅಷ್ಟೇ ನೀವೇನು ಮಾಡಬೇಕು, ಇಲ್ಲಿ ತಗೋಬೇಕಾಗ್ತದೆ. ಓಕೆ, ನಾಟ್ ಅ ಡೆಫಿಷಿಯನ್ಸಿ ಕನ್ಸಿಡರ್ ಆಗಂಗಿಲ್ಲ. ಬಟ್ ಡೆಫಿಷಿಯನ್ಸಿ ಬಂದಾಗ ಕೂಡ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ವಿ ಹ್ಯಾಡ್ ಲೋನ್ ಆನ್ ಬಿಲ್ಡಿಂಗ್ ಮೀನ್ಸ್ ಹಿಯರ್ ನಾವು ಅಸೆಟ್ ರಿಯಲೈಸ್ನ ಏನು ಮಾಡ್ತೀವಿ, ಲೋನ್ ಆನ್ ಬಿಲ್ಡಿಂಗ್ ಅಂತೇಳಿ ತಿಳ್ಕೊರಿ. ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಅಥವಾ ಲೋನ್ನ ಕನ್ಸಿಡರ್ ಮಾಡಿದ್ರಿ. ಓಕೆ, ಸೊ ಬಿಲ್ಡಿಂಗ್ ಮೀನ್ಸ್ ಇಟ್ ಈಸ್ ಅ ಅಸೆಟ್ಸ್ನ ರಿಯಲೈಸ್ ಮೀನ್ಸ್ ಇಟ್ ಇಸ್ ಅ ಅಸೆಟ್ಸ್, ರೈಟ್. ಮೀನ್ಸ್ ಹಿಯರ್ ಆ್ಯಕ್ಚುಲಿ ಬಿಲ್ಡಿಂಗ್ ಈಸ್ ಅಸೆಟ್ಸ್ ರಿಯಲೈಸ್. ಸೊ ಲೆಟ್ಸ್ ಸಿ ಗೈಸ್, ಸೋಲ್ಡ್ ಅದನ್ನು ಸೆಲ್ ಮಾಡ್ತಾಯಿದ್ದೀರಿ ಎಷ್ಟಕ್ಕೆ, 10 lakhಗೆ. ಓಕೆ, ದಟ್ ಲಯಬಿಲಿಟೀಸ್ ದೇರ್ ಲೋನ್, ಅದಕ್ಕೆ ಸಂಬಂಧಪಟ್ಟಂಥ ಲೋನ್ಸ್ಗಳ ಬ್ಯಾಲೆನ್ಸ್ ನಿಮ್ಗೇನು ಕೊಟ್ಟಿದ್ದಾರೆ, ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಲೋನ್ಸ್ ಆಫ್ ರುಪೀಸ್ 7 lakh. ಸೊ ದೆನ್ ಸರ್ಪ್ಲಸ್ ಕಂಪನಿ ವಿಲ್ ಗೆಟ್ ರುಪೀಸ್ 3 lakh, ರೈಟ್. ಮೀನ್ಸ್ 10 lakhಲ್ಲಿ 7 lakh ಹೋಯ್ತು ಅಂದರೆ ರಿಮೈನಿಂಗ್ ನಿಮ್ಗೆ ಯಾವುದ್ರಲ್ಲಿ ಬರ್ತದೆ, ಸರ್ಪ್ಲಸ್ಸಲ್ಲಿನೇ 3 lakh ರಿಮೈನಿಂಗ್ ಸರ್ಪ್ಲಸ್ ದೇರ್, ರೈಟ್. ಸೊ ಆವಾಗ ನೀವೇನು ಮಾಡ್ಬೋದು, ಇಲ್ಲಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಸಪೋಸ್ ಮತ್ತೊಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ದ ಅಸೆಟ್ ರಿಯಲೈಸ್ ವ್ಯಾಲ್ಯೂ ರುಪೀಸ್ 10 lakh. ಓಕೆ, ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಫ್ ಲಯಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ 15 lakh. means as a asset realized value as compared to the secured creditor is a more value, right. So that's time what will be more value ಬಂದಾಗ ಏನಾಗ್ತದೆ, ಅವಾಗ ನೀವೇನು ಮಾಡ್ತೀರಿ, ನೀವು ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ಬಿಕಾಸ್ ನೆಗೆಟಿವ್ ಮೀನ್ಸ್ 10 lakhಲ್ಲಿ 15 lakh ಅಂದರೆ ರಿಮೈನಿಂಗ್ ಎಷ್ಟಾಗ್ತದೆ, 5 lakh, ರೈಟ್. ಸೊ ನೀವು ನೆಗೆಟಿವ್ ವ್ಯಾಲ್ಯೂನ ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಿಮ್ಗೆ ಹೇಳಿದ್ದಾರೆ ಇಲ್ಲಿ ಸರ್ಪ್ಲಸ್ ಅಂಥೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ದಟ್ಸ್ ವೈ ನೀವು ಅವಾಗ ಏನು ಮಾಡಬೇಕು, 10 lakhಗೆ ತೊಗೊಂಡು ಅದನ್ನೇನು ಮಾಡಬೇಕು, ನಮಗೆ ನಿಲ್ ಬರ್ತದೆ, ಆ ನಿಲ್ ಅಂತ ಕನ್ಸಿಡರ್ ಮಾಡಿ ಔಟರ್ ಕಾಲಮ್ನ ನಿಲ್ ಮಾಡಬೇಕು. ಆ್ಯಂಡ್ ರಿಮೈನಿಂಗ್ 5 lakhನ ಏನು ಮಾಡಬೇಕು, ಇಲ್ಲಿದೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್, ಅದು ಇನ್ನೂ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿಲ್ಲ ಅಂಥೇಳಿ ಇಲ್ಲಿ ಕೊಡಬೇಕಾಗ್ತದೆ. Okay, means here actually only take to the 10 lakh to 10 lakh. Okay, and remaining 5 lakh is taken unsecured creditors because he is a deficiency rate, right. So that's why here called it ಏನಂತ ಹೇಳ್ತೇವೆ ನಾವು, secured creditors and unsecured creditors ಅಂತೇಳಿ. ಓಕೆ, ಅಸೆಟ್ಸ್ ರಿಯಲೈಸ್ ಮಾಡಿದ ಮೇಲೆ ಸೆಕ್ಯೂರ್ಡ್, ಬಿಕಾಸ್ ನಮಗೆ ಓನ್ಲಿ ಬೇಕಾಗಿದ್ದು ಇಲ್ಲಿ ಸರ್ಪ್ಲಸ್ ಆಗ್ತದೆ. ರಿಮೈನಿಂಗ್ balance is take to unsecured creditors, here will take. Okay, so it is a surplus from securities. Next, to amount received from calls on contributors made. So here calls on contributors means who's is shareholders, means here actually past and present ರಿಲೇಟೆಡ್ ಶೇರ್ ಹೋಲ್ಡರ್ಸ್ ಕನ್ಸಿಡರ್. ಆ್ಯಕ್ಚುಲಿ ಪಾಸ್ಟ್ನಲ್ಲಿದ್ದಂಥ ಮತ್ತು ಪ್ರೆಸೆಂಟಲ್ಲಿದ್ದಂಥ ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಅಮೌಂಟ್ನ ರಿಸೀವ್ ಮಾಡ್ತಾರೆ ಅಂತೇಳಿ. ಅಮೌಂಟ್ನ ರಿಸೀವ್ ಮಾಡ್ತಾರೆ ಅಂತ ಹೇಳಿದರೆ ಏನಾಗ್ತದೆ, ಅಸೆಟ್ಸ್ನ ರಿಯಲೈಸ್ ಆದಮೇಲೆ ಅದನ್ನು ಸೆಲ್ ಮಾಡಿದ ಮೇಲೆ ಬಂದಂತಹ ಅಮೌಂಟ್ನಿಂದ ನಾವು ಏನೇನು ಲೆಫ್ಟ್ ಮಾಡ್ತೀವಿ ಅದರಿಂದ ಉಳಿದಂಥ ಬ್ಯಾಲೆನ್ಸ್ಗಳನ್ನು ಏನು ಮಾಡ್ತೀವಿ, ಕಂಪನೀಸ್ ರಿಲೇಟೆಡ್ ಯಾವುದೇ ಉಳಿದಂಥ ಬ್ಯಾಲೆನ್ಸ್ಗಳನ್ನು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ರಿಲೇಟೆಡ್ ಕಾಲ್ಸ್ ರಿಲೇಟೆಡ್ ಕ್ಯಾಪಿಟಲಿಂದ ಏನು ಬಂದಂಥ ಅಮೌಂಟ್ನ ಏನು ಮಾಡ್ತೇವೆ, ಶೇರ್ ಹೋಲ್ಡರ್ಸ್ಗಳು ಅದನ್ನೇನು ಮಾಡ್ತಾರೆ, ರಿಸೀವ್ ಮಾಡ್ತಾರೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಹಿಯರ್ ಪೇಮೆಂಟ್ ಸೈಡ್
payment side here, see guys, so first one by legal charges, right? Means company is related any legal charges also providing. ಓಕೆ, ಎಕ್ಸ್ಟ್ರಾ ಏನಾದರೂ ಲೀಗಲ್ ಚಾರ್ಜಸ್ ಇರ್ತದೆ ಲಾ ಬೇಸಸ್ ಮೇಲೆ, ಸೊ ಅದನ್ನು ನೀವೇನು ಮಾಡಬೇಕು, ಅದು ಕೂಡ ಬಂದಂತಹ ಅಮೌಂಟ್ನಲ್ಲಿ ಮೀನ್ಸ್ ಸಿಕ್ಕಿದಂತಹ ಸಫಿಷಿಯೆಂಟ್ ಅಮೌಂಟ್ನಿಂದ ನಾವೇನು ಮಾಡಬೇಕು, ಲೀಗಲ್ ಚಾರ್ಜಸ್ ಕೂಡ ಪೇ ಮಾಡಬೇಕಾಗ್ತದೆ. ಆ್ಯಂಡ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಸ್, ಸೊ ರೆಮ್ಯುನರೇಷನ್ಸ್ ಸ್ಯಾಲ್ರಿ ಕೊಡಬೇಕು ಎಂಪ್ಲಾಯೀಸ್ಗಳಿಗೆ, ಆಮೇಲೆ ಕ್ರೆಡಿಟರ್ಸ್ಗಳಿಗೆ ಸಾಲ ಕೊಡೋದು, ಸೊ ಈ ರೀತಿ ಏನು ಮಾಡಬೇಕು ಅದರಲ್ಲಿ ಇನ್ಕ್ಲೂಡ್ ಆಗ್ತಾರೆ, ಅವರಿಗೆ ಕೊಡಬೇಕಾದಂಥ ಅಮೌಂಟ್ ಕೂಡ ಕೊಡಬೇಕಾಗ್ತದೆ. ಆ್ಯಂಡ್ ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಏನೇನು ಖರ್ಚು ಮಾಡಿದ್ದು ಅದು ಕೂಡ ಪೇ ಮಾಡಬೇಕಾಗ್ತದೆ. ಆ್ಯಂಡ್ ಆಲ್ಸೋ ಡಿಬೆಂಚರ್ ಹೋಲ್ಡರ್ಸ್ ಗಾಯ್ಸ್, ಇಲ್ಲಿ ನೋಡಿರಿ ನಾ ಇದೇನು ಹೇಳಿದೆ ಅಲ್ಲ, ಲೀಗಲ್ ಚಾರ್ಜಸ್, ಲಿಕ್ವಿಡೇಟರ್ ರೆಮ್ಯುನರೇಷನ್, ಲಿಕ್ವಿಡೇಟರ್ ಎಕ್ಸ್ಪೆನ್ಸ್, ಇದು ಇದೇ ರೀತಿಯೇ ಕೊಡಬೇಕು. ಉಲ್ಟಾ ಅಂದರೆ ಅಪೋಸಿಟ್, ಫಸ್ಟ್ ರೆಮ್ಯುನರೇಷನ್ ಕೊಡೋದು, ಎಕ್ಸ್ಪೆನ್ಸ್ ಆ ರೀತಿ ಅಲ್ಲ, ಇದು ಯಾವ ರೀತಿ ಆರ್ಡರ್ ಬೇಸಸ್ ಮೇಲೇ ಕೊಡಬೇಕು. ಫಸ್ಟ್ ಚಾರ್ಜ್ ಕೊಡಬೇಕು, ರೆಮ್ಯುನರೇಷನ್ ಕೊಡಬೇಕು, ಎಕ್ಸ್ಪೆನ್ಸಸ್. ಓಕೆ, ನೀವು ಫಾರ್ಮೆಟಲ್ಲಿ ಯಾವ ರೀತಿ ಬರ್ದಿರ್ತೀರ ಅದೇ ರೀತಿ ಸಮ್ಸ್ ಮಾಡುವಾಗ ಅದೇ ಪ್ರೊಸೆಸ್ ಬೇಸ್ ಮೇಲೆ ನೀವು ಕೊಡ್ತಾ ಹೋಗಬೇಕಾಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದ ಡಿಬೆಂಚರ್ ಹೋಲ್ಡರ್, ರೈಟ್? ಸೊ ಹಿಯರ್ ಡಿಬೆಂಚರ್ ಹೋಲ್ಡರ್ ಆಲ್ರೆಡಿ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ ವ್ಯಾಲೆಂಟರಿ ಲಿಕ್ವಿಡೇಷನಲ್ಲಿ, ಅದೇ ಇಲ್ಲಿ ಸೆಂಟೆನ್ಸ್ ಕನ್ಸಿಡರ್ ಆಗ್ತದೆ. ಬಟ್ ಡಿಬೆಂಚರ್ ಹೋಲ್ಡರ್ಸ್ನಲ್ಲಿ ಪೇ ಮಾಡುವಾಗ ಅಮೌಂಟ್ ಒನ್ ಫೇಸ್ ವ್ಯಾಲ್ಯೂ, ಅನದರ್ ಒನ್ ಇಂಟ್ರೆಸ್ಟ್ ವ್ಯಾಲ್ಯೂ, ಮೀನ್ಸ್ ಹಿಯರ್ ಬೋತ್ ಆರ್ included. So that's means interest means is also accrued interest here there. Okay, means accrued interest of outstanding also there. Okay, so ಇಲ್ಲಿ ಏನು ಮಾಡಿದೆ, ಫೇಸ್ ವ್ಯಾಲ್ಯೂ ಆ್ಯಂಡ್ ಇಂಟ್ರೆಸ್ಟ್ ಎರಡೂ ಕೂಡ ಏನು ಮಾಡಬೇಕು, ಕೂಡ ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ನಾವು ಪೇ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ರೆಡಿಟರ್ಸ್ನಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಳಿಗೆ ನೀವು ಯಾವ್ಯಾವ ರೀತಿ ಕೊಡ್ತೀರಿ ಇದನ್ನು ಒಂದು ಸಣ್ಣದಾದಂಥ ಒಂದು ಶಾರ್ಟ್ ನೋಟ್ಸ್ ನಾನು ನಿಮಗೆ ಸಪ್ರೇಟಾಗಿ ಇದ್ರ ನಂತರ ಈ ಫಾರ್ಮೆಟ್ ನಂತರ ನಿಮಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಯಾವ ರೀತಿ ನೀವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಳಿಗೆ ಸಂಬಂಧಪಟ್ಟಂಥ ಯಾರ್ಯಾರಿಗೆ ಕೊಡಬೇಕಾಗ್ತದೆ ಅಂತೇಳಿ, ಅದು ಯಾವ ರೀತಿ ಕೊಡಬೇಕು ಅಂತೇಳಿ. ಓಕೆ, ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀರಿ ಅಂತೇಳಿ. ಸೊ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈಗ ಜಸ್ಟ್ ಆಲ್ರೆಡಿ ನಾನು ಹೇಳಿದೆ, ಹಿಯರ್ ವಿಲ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರೈಟ್ಸ್, ದೆನ್ ಆಫ್ಟರ್ ರಿಮೈನಿಂಗ್ ಬ್ಯಾಲೆನ್ಸ್ ವಾಟ್ ವಿಲ್ ಕಮ್ಸ್ ದಟ್ಸ್ ಟೇಕ್ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ರೈಟ್? ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಮೀನ್ಸ್ ಜಸ್ಟ್ ಲೈಕ್ ಕ್ಯಾಪಿಟಲ್ಸ್ ಕನ್ಸಿಡರ್ ಆ್ಯಂಡ್ ಅರಿಯರ್ಸ್ ಆಫ್ ಡಿವಿಡೆಂಡ್. ಓಕೆ, ಸೊ ನೀವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಆದಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗಳು ಅದನ್ನು ಇತ್ತಂದರೆ ತೊಗೋಬೇಕು, ಇಲ್ಲ ಅಂತ ಹೇಳಿದರೆ ನಿಲ್ಲ ಅಂತ ಹಾಕ್ತೀರಿ. ಅದ್ರ ನಂತರ ನೀವೇನು ಮಾಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಪೇ ಮಾಡಿದ ನಂತರ ಡಿವಿಡೆಂಡನ್ನ ಪ್ರೊವೈಡ್ ಮಾಡಬಹುದು ಅಷ್ಟೇ. ಓಕೆ, ಸೊ ಆ್ಯಂಡ್ ಆಲ್ಸೋ ಡಿವಿಡೆಂಡ್ ಪ್ರೊವೈಡ್, ದೆನ್ ಆಫ್ಟರ್ ವಾಟ್ ವಿಲ್ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಕಮ್ goes to the equity shareholders. Okay, so see guys, here actually another one important point, the debenture holders means here also I am say just before face value and also including interest value, right? So here actually face value whatever is there, but interest means he is also interest is related to outstanding interest, means he has a accrued interest also is there. ಸೊ ಆಲ್ಸೋ ಪೇ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಸಾಲ್ವೆಂಟ್ ಆ್ಯಂಡ್ ಇನ್ಸಾಲ್ವೆಂಟ್ ಬೇಸ್ ಮೀನ್ಸ್ ಸಾಲ್ವೆಂಟ್ ಮೀನ್ಸ್ ಹಿಯರ್ ಕಂಪನಿ ಸಾಲ್ವ್ ಮಾಡಬಹುದು ಕಂಪನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು, ಅದರಿಂದ ಬಂದಂತಹ ಮನಿಗಳನ್ನು ನಾವೇನು ಮಾಡ್ತೇವೆ, ಯಾವಾಗ ಎಷ್ಟು ಮಟ್ಟ ಪೇ ಮಾಡಬೇಕು, ಒಂದು ಫಿಕ್ಸ್ಡ್ ಪರ್ಟಿಕ್ಯುಲರ್ ಟೈಮ್ ಮಟ್ಟ ಅಂದರೆ ಪಿರಿಯಡ್ ಮಟ್ಟ ಅವನಿಗೆ ಕೊಡಬೇಕಾದಂಥ ಅಮೌಂಟ ಒಂದು ಪರ್ಟಿಕ್ಯುಲರ್ ಟೈಮ್ ಮಟ್ಟ ಅವನಿಗೆ ಪೇ ಮಾಡಬಹುದು. ಓಕೆ, ಆ್ಯಂಡ್ ಅನದರ್ ಒನ್ ಇನ್ಸಾಲ್ವೆಂಟ್, ಸಪೋಸ್ ಕಂಪನಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಇನ್ಸಫಿಷಿಯೆಂಟ್ ಅಮೌಂಟ್ ಈಸ್ ದೇರ್ ಮೀನ್ಸ್ ಇನ್ಸಫಿಷಿಯೆಂಟ್ ಮನಿ ಇಸ್ ದೇರ್ ಇನ್ ಕಂಪನಿ, ದಟ್ಸ್ ಟೈಮ್ ದ ಕಂಪನಿ ಪೇ ಟು ದ ಇಂಟ್ರೆಸ್ಟ್ ಮೀನ್ಸ್ ಅಕ್ರೂಡ್ ಆನ್ ಇಂಟ್ರೆಸ್ಟ್ ಈಸ್ ಓನ್ಲಿ ಪೇ ಟು ದ ವೈಂಡಿಂಗ್ ಅಪ್ ಬೇಸ್, ಮೀನ್ಸ್ ಯಾವಾಗ ವೈಂಡ್ ಅಪ್ ಮಾಡ್ತೇವೆ ಅವಾಗ ಮಟ್ಟ ಅಷ್ಟೇ ಅದನ್ನೇನು ಮಾಡ್ತೀವಿ ನಾವು ಪ್ರೊವೈಡ್ ಮಾಡ್ತೇವೆ ಅಂತೇಳಿ, ಬಿಕಾಸ್ ಅವ್ರ ಹತ್ರ ಏನಿರ್ತದೆ ಇನ್ಸಫಿಷಿಯೆಂಟ್ ಮನಿ. ಸೊ ಸಾಲ್ವೆಂಟಲ್ಲಿ ಸಫಿಷಿಯೆಂಟ್ ಮನಿ, ಸೊ ಸಫಿಷಿಯೆಂಟ್ ಆ್ಯಂಡ್ ಇನ್ಸಫಿಷಿಯೆಂಟ್ ಬೇಸಿಸ್ ಮೇಲೆ ಒಂದು ಪರ್ಟಿಕ್ಯುಲರ್ ಆ್ಯಂಡ್ ವೈಂಡ್ ಅಪ್ ಬೇಸಿಸ್ ಮೇಲೆ ಮನಿನ ನಾವೇನು ಮಾಡ್ತೇವೆ, ಅಕ್ರೂಡ್ ಇಂಟ್ರೆಸ್ಟ್ ಅಮೌಂಟ್ನ ಪೇ ಮಾಡಬಹುದು. ಸೊ ಹಿಯರ್ ಬಟ್ ಫೇಸ್ ವ್ಯಾಲ್ಯೂಸ್ ವಾಟ್ ಎವರ್ ಇಸ್ ದೇರ್, ಸೊ ಅದನ್ನು ಕೂಡ ಏನು ಮಾಡಬೇಕು, ನಾವು ಪೇ ಮಾಡಲೇಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಗಾಯ್ಸ್, ಸಿ ಗಾಯ್ಸ್ ಹಿಯರ್ ನೆಕ್ಸ್ಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಕ್ರೆಡಿಟರ್ಸಲ್ಲಿ ಟೂ ಟೈಪ್ಸ್ ದೇರ್. ಓಕೆ, ಸೊ ಫಸ್ಟ್ ಒನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಆ್ಯಕ್ಚುಲಿ ಹಿಯರ್
what will be their amount paid to the preferential creditors. It is a base or depend on to unsecured creditors. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಬೇಸಸ್ ಮೇಲೆ ನಾವೇನು ಮಾಡ್ತೀವಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಳಿಗೆ ಏನೇನು ಕೊಡಬೇಕು ಪೇ ಮಾಡ್ತೇವೆ. ಉಳಿದಿದ್ದಂಥ ರಿಮೈನಿಂಗ್ ಯಾರಿಗೆ ಕನ್ಸಿಡರ್ ಆಗ್ತದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇಲ್ಲಿ ಕ್ರೆಡಿಟರ್ಸ್ ಅಂತ ಹೇಳಿದರೆ ಯಾವ್ಯಾವ ರೀತಿಯಲ್ಲಿ ನಾವು ಪೇ ಮಾಡಬಹುದು ಎಂಪ್ಲಾಯೀಸ್ಗಳಿಗೆ ಅಂಥೇಳಿ ಇದನ್ನೇನು ಮಾಡ್ತೀವಿ, ಒಂದು ಶಾರ್ಟ್ ನೋಟ್ಸ್ಗಳ ಮುಖಾಂತರ ಹೇಳ್ತೇನೆ. So here see guys, preferential creditors under section 530 ಪ್ರಕಾರ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಆಲ್ ಟ್ಯಾಕ್ಸಸ್ ರೆವೆನ್ಯೂಸ್ ಸೀಸ್ ದ ರೇಟ್ ಡ್ಯೂ ಆ್ಯಂಡ್ ಪೇಬಲ್ ಟು ದ ಗವರ್ಮೆಂಟ್ ಆ್ಯಂಡ್ ಲೋಕಲ್ ಅಥಾರಿಟಿ ವಿತಿನ್ ದ 12 months ನೆಕ್ಸ್ಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ವೈಂಡಿಂಗ್ ಅಪ್. ಮೀನ್ಸ್ ಹಿಯರ್ ಮೀನ್ಸ್ ಇಲ್ಲಿ ಕಂಪನಿ ಯಾವಾಗ ವೈಂಡ್ ಅಪ್ ಮಾಡ್ತದೆ, ಕ್ಲೋಸ್ ಮಾಡುವ ಟೈಮ್ನಲ್ಲಿ ಆಲ್ ಟ್ಯಾಕ್ಸಸ್ ರೆವೆನ್ಯೂಸ್ಗಳನ್ನು ಏನು ಮಾಡ್ತದೆ, ರೇಟ್ಗಳ ಮುಖಾಂತರ ನಾವೇನು ಮಾಡ್ತೇವೆ, ಮೀನ್ಸ್ ಗೌರ್ಮೆಂಟ್ ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಲೋಕಲ್ ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಲೋಕಲ್ ಅಥಾರಿಟಿ ಆಗಿರ್ಬೋದು, ಯಾವಾಗ ಕಂಪನಿನ ವೈಂಡ್ ಅಪ್ ಮಾಡಬೇಕು ಅಂಥೇಳಿ ಒಂದು ಕಮೆನ್ಸ್ಮೆಂಟ್ ಆಗಿರ್ತದೆ, ಡಿಸೈಡ್ ಆಗಿರ್ತದೆ, ಆ ವರ್ಷದ ಒಂದು ಯಾವುದೇ ರೀತಿಯ ಟ್ಯಾಕ್ಸಸ್ ರೆವೆನ್ಯೂಸ್ಗಳನ್ನು ಕೂಡ ಏನು ಮಾಡ್ತದೆ, ಅದು ಪೇ ಮಾಡ್ತದೆ. ಬಟ್ ಅದಕ್ಕಿಂತ ಮುಂಚೆ ಯಾವುದೇ 2 ವರ್ಷದ 3 ವರ್ಷದ ಏನಾದರೂ ಟ್ಯಾಕ್ಸಸ್ ಇತ್ತಂದರೆ ಅದನ್ನು ಏನು ಮಾಡ್ತೇವೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಈಗ ಜಸ್ಟ್ ನಾವು ಫಾರ್ಮೆಟಲ್ಲಿ ಹೇಳಿದೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ರೈಟ್. ಸೊ ಓನ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನಲ್ಲಿ ನಾವು ಯಾವುದನ್ನು ಪೇ ಮಾಡ್ತೇವೆ ಅಂತ ಹೇಳಿದರೆ ಕಂಪನಿ ಕಮೆನ್ಸ್ಮೆಂಟ್ ಮಾಡಿದಂಥ ವೈಂಡಿಂಗ್ ಅಪ್ ಡೇಟ್ ಕಂಪನಿ ರಿಲೇಟೆಡ್ ಯಾರು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಅದರ್ವೈಸ್ ಲೋಕಲ್ ಅಥಾರಿಟೀಸ್, ರೈಟ್. ಸೊ ಇವ್ರೇನು ಮಾಡ್ತಾರೆ, ಅದನ್ನು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕನ್ಸಿಡರ್ ಮಾಡ್ತಾರೆ. 12 monthಕ್ಕಿಂತ ಬಿಫೋರ್ 2 ವರ್ಷದ ಹಿಂದಿಂದು 1 ವರ್ಷದ ಹಿಂದಿಂದು ಏನಾದರೂ ಇತ್ತಂದರೆ ಅವಾಗ ಏನಾಗ್ತದೆ, ಆ ಕನ್ಸಿಡರ್ ಟ್ಯಾಕ್ಸ್ ರೆವೆನ್ಯೂಸ್ ಏನೂ ಆಗಿರ್ಬೋದು ಅದನ್ನು ಏನು ಮಾಡ್ತೇವೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನಲ್ಲಿ ಕನ್ಸಿಡರ್ ಮಾಡ್ತೇವೆ ಅಂತೇಳಿ. ಓಕೆ, ನೆಕ್ಸ್ಟ್ ಏನಿದೆ, ವೇಜಸ್ ಆರ್ ಸ್ಯಾಲ್ರಿ ಆಫ್ ಆ್ಯನ್ ಎಂಪ್ಲಾಯೀಸ್ಗಳಿಗೆ ಪೇ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಪ್ರೊಸೆಸ್ ಏನಿದೆ ಅಂತ ಹೇಳಿದರೆ 12 months ನೆಕ್ಸ್ಟ್ ಬಿಫೋರ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಸಬ್ಜೆಕ್ಟ್ ಟು ಫಾಲೋವಿಂಗ್ ಲಿಮಿಟ್ಸ್. ಒಂದು ಲಿಮಿಟ್ಸ್ಗಳು ಇರ್ತದೆ, ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಈ ವೈಂಡಿಂಗ್ ಅಪ್ ಆದ ಲಿಕ್ವಿಡೇಷನ್ ಆದಂಥ ಕಂಪ್ನಿಗಳನ್ನು ಯಾವ ಪ್ರೊಸೆಸ್ ಮೇಲೆ ಎಂಪ್ಲಾಯೀಸ್ಗಳಿಗೆ ಪೇ ಮಾಡ್ತೀವಿ ಅಂತ ಹೇಳಿದರೆ ಆ್ಯಕ್ಚುಲಿ ಸ್ಯಾಲ್ರಿ ಆ್ಯಂಡ್ ವೇಜಸ್ ಪೇ ಮಾಡ್ತೇವೆ. ಎಷ್ಟು ಮಿನಿಮಮ್ 4 months. ಮೀನ್ಸ್ ಹಿಯರ್ ಆ್ಯಕ್ಚುಲಿ ಮಿನಿಮಮ್ 4 month ಬೇಸಸ್ ಮೇಲೆ 4 month ಸ್ಯಾಲ್ರಿ ಆರ್ ವೇಜಸ್ನ ಕನ್ಸಿಡರ್ ಮಾಡ್ತೇವೆ. ಎಷ್ಟಾಗ್ಬೋದು, ₹20,000 ಪರ್ ಕ್ಲೈಮೆಂಟ್. ಮೀನ್ಸ್ ಆ್ಯಕ್ಚುಲಿ ಏನಾಗ್ತದೆ 20,000 ಲಿಮಿಟ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ, ವಿಚ್ ಎವರ್ ಈಸ್ ಲೆಸ್ ಅಂತೇಳಿ. ಸೊ ಇಲ್ಲಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಈಗ 4 months ಸ್ಯಾಲ್ರಿ ಮೀನ್ಸ್ ಇಲ್ಲಿ ಪರ್ ಮಂತ್ ಸ್ಯಾಲ್ರಿ ನಿಮ್ಗೆ ಎಷ್ಟಾಗಿದೆ 6,000, ರೈಟ್. ಮೀನ್ಸ್ ಪರ್ ಮಂತ್ ಸ್ಯಾಲ್ರಿ 6,000 ಅಂತ ಹೇಳಿದರೆ ಟೋಟಲಿ 4 month ಸ್ಯಾಲ್ರಿ ಎಷ್ಟಾಗ್ತದೆ ಹೇಳ್ರಿ, 24,000 ಆಗ್ತದೆ. ಬೇಕಾದರೆ ನೀವು ಮಾಡಿ ನೋಡಿರಿ, ಪರ್ ಮಂತ್ ಸ್ಯಾಲ್ರಿ 6,000 ಆಯ್ತಂದರೆ ಸಪೋಸ್ ಅವ್ರಿಗೆ ಕೊಡಬೇಕಾದಂಥ ಅಮೌಂಟ್ ಎಷ್ಟಿದೆ ಟೋಟಲಿ 4 ಮಂತಿಂದು ಪೂರ್ತಿ ಕನ್ಸಿಡರ್ ಮಾಡಿನೇ ಎಷ್ಟಾಗ್ತದೆ 24,000. ಹಾಗಿದ್ರೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನಲ್ಲಿ ಏನು ತೊಗೊಳ್ತೇವೆ, ಓನ್ಲಿ ನಮಗೆ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲ ಆಲ್ರೆಡಿ ಅವರಾಗಿ ಕೊಟ್ಟಿದ್ದಾರೆ 20,000. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಅದು 20,000 ಕೊಟ್ಟು ಉಳಿದಂಥ 4,000 ನಾವು ಏನು ಮಾಡ್ತೇವೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಅದನ್ನು ಕ್ಯಾಲ್ಕುಲೇಷನ್ ಬಂದಾಗ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ holidays remuneration which has accrued and payable to employee on termination of his employment before winding up. ಮೀನ್ಸ್ ಕಂಪನಿ ಲಿಕ್ವಿಡೇಷನ್ ವೈಂಡ್ ಅಪ್ ಮಾಡುವಾಗ, ಕ್ಲೋಸ್ ಮಾಡುವಾಗ ಹಾಲಿಡೇಗೆ ಸಂಬಂಧಪಟ್ಟಂಥ ಔಟ್ಸ್ಟ್ಯಾಂಡಿಂಗ್ ರಿಲೇಟೆಡ್ ಯಾವುದೇ ಎಂಪ್ಲಾಯಿಗೆ ಸಂಬಂಧಪಟ್ಟಿದ್ದು ಕೂಡ ಎಕ್ರೂಡ್ ಅಮೌಂಟ್ಗಳನ್ನು ಕೂಡ ಎಂಪ್ಲಾಯಿ ಕೊಡಬೇಕಾಗಿದ್ದು ಅದೇನಾಗ್ತದೆ ಪೇಮೆಂಟ್ ಮಾಡ್ತಿದ್ದೇವೆ, ಯಾವುದ್ರ ಕನ್ಸಿಡರ್ ಮಾಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ 4th one, contribution due and payable by company during the 12 months next before the date of commencement of wind up under Employee State Insurance Act. Means here actually Insurance Act 1948 under any other laws. Means here actually ಏನಿದೆ ಅಂತ ಹೇಳಿದರೆ, ಏನಾದರೂ ಇನ್ಶೂರೆನ್ಸ್ ಆ್ಯಕ್ಟ್ ಮೀನ್ಸ್ ಕಂಪನಿಗೆ ಸಂಬಂಧಪಟ್ಟ ಎಂಪ್ಲಾಯಿಗೆ ಸಂಬಂಧಪಟ್ಟಂಥ ಯಾವುದೇ ಇನ್ಶೂರೆನ್ಸ್ ಮೀನ್ಸ್ ಆಕ್ಸಿಡೆಂಟ್ ಅಥವಾ ಏನಾದರೂ ಫೈರ್ ಬೇಸಿಸ್ ಮೇಲೆ ಏನೂ ಆಗಿರ್ಬೋದು,
ಕಂಪನಿಯಲ್ಲಿ ಆ ಎಂಪ್ಲಾಯ್ಗೆ ಏನಾದರೂ ಆಗಿದಂಥ ಸಿಚುವೇಶನ್ ಇತ್ತಂದರೆ ಸೊ ಇನ್ಶೂರೆನ್ಸ್ ಆ್ಯಕ್ಟ್ಗಳ ಪ್ರಕಾರ ಅವ್ರಿಗೆ ಏನು ಮಾಡಬೇಕು ಅದನ್ನು ಕೂಡ ಪ್ರೊವೈಡ್ ಮಾಡಬೇಕು. ಅದು ಕೂಡ ಎಲ್ಲಿ ಕನ್ಸಿಡರ್ ಆಗ್ತದೆ, ಇಟ್ ಈಸ್ ಅ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ ಕಂಪೆನ್ಸೇಷನ್, ಯಾವುದೇ ರೀತಿಯ ಬೋನಸ್, ಸ್ಯಾಲ್ರೀಸ್, ಸೊ ವೇಜಸ್ ಎಕ್ಸ್ಟ್ರಾ ಏನಾದರೂ ಕೊಡಬೇಕಂದ್ರೂ ಆ್ಯಂಡ್ ಆಲ್ಸೋ ಅದಕ್ಕೂ ಕೂಡ ಏನಾಗ್ತದೆ SIs ಅಂದರೆ ಹಾಸ್ಪಿಟಲ್ ಚಾರ್ಜ್, ಅವ್ರದ್ದು ಒಂದು ರೆಂಟ್ ಆಗಿರ್ಬೋದು, ಹೌಸ್ ರಿಲೇಟೆಡ್, ಸೊ ಅವ್ನಿಗೆ ಏನೇನು ಕೊಡಬೇಕಾದಂತಹ ಕಂಪೆನ್ಸೇಷನ್ಸ್ಗಳನ್ನು ಕೂಡ ಏನು ಮಾಡ್ತೀವಿ ಅಂಡರ್ ಸೆಕ್ಷನ್ ಯಾವ ಆ್ಯಕ್ಟ್ ಪ್ರಕಾರ ಬರ್ತದೆ, ವರ್ಕ್ಸ್ಮ್ಯಾನ್ ಕಂಪೆನ್ಸೇಷನ್ ಆ್ಯಕ್ಟ್ 1923. ಈ ವರ್ಕ್ಸ್ಮ್ಯಾನ್ ಕಂಪೆನ್ಸೇಷನ್ ಆ್ಯಕ್ಟ್ ಪ್ರಕಾರ ಎಂಪ್ಲಾಯಿಗೆ ಕೊಡಬೇಕಾದಂತಹ ಏನೇನು ಕಂಪೆನ್ಸೇಷನ್ಸ್ಗಳಿದೆ, SI, ಹಾಸ್ಪಿಟಲ್ಸ್ ಅಥವಾ ಹೌಸ್ ರಿಲೇಟೆಡ್ ರೆಂಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆ್ಯಕ್ಟ್ಸ್, ಸೊ ಇದು ಆಲ್ ಆರ್ ಇನ್ಕ್ಲೂಡೆಡ್ ಹಿಯರ್ ಆಲ್ಸೋ. ಇದೆಲ್ಲ ಏನಾಗ್ತದೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಳಿಗೆ ಇನ್ಕ್ಲೂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ಅಮೌಂಟ್ ಡ್ಯೂ ಟು ಎನಿ ಎಂಪ್ಲಾಯಿ, ಪ್ರೊವಿಡೆಂಟ್ ಫಂಡ್, ಪೆನ್ಷನ್, ಗ್ರ್ಯಾಜುಯಿಟಿ, ಈಗ ಹೇಳಿದೆಲ್ಲ ಅದೇ ಕನ್ಸಿಡರ್ ಆಗ್ತದೆ. ಓಕೆ, ಗ್ರ್ಯಾಜುಯಿಟಿ, PF ಫಂಡ್ ಅಂಥೇಳಿ, ಸೊ ಅದು ಅವನಿಗೆ ಅದು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಅದು ಕೂಡ ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನಲ್ಲಿನೇ ಏನಾಗ್ತದೆ ಇನ್ಕ್ಲೂಡ್ ಆಗ್ತದೆ. ನೆಕ್ಸ್ಟ್ ಲಾಸ್ಟ್, ಆಲ್ ದ ಎಕ್ಸ್ಪೆನ್ಸಸ್ ಸರ್ಟೇನ್ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಯಾವುದೇ ಪೇಬಲ್ ಆಗಿರ್ಬೋದು ಅದೇನಾಗ್ತದೆ ಕಂಪನಿಗೆ ಸಂಬಂಧಪಡ್ತದೆ. ಓಕೆ, ಸೊ ಇಷ್ಟೇ. ಇದ್ರನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಇತ್ತು. ಬಟ್ ಈಗ ನಿಮ್ಗೆ ಯಾವುದು MCQದಲ್ಲೂ ಕೂಡ ಇದರಲ್ಲಿ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಓಕೆ, ಒಂದೇದು ಯಾವ್ದು ಹೇಳಿರಿ ಅದನ್ನು ಹೇಳಿದ್ದೆ ನಾನು, ಯಾವುದು ಸರ್ಪ್ಲಸ್ ಫ್ರಾಮ್ ದ ಸೆಕ್ಯೂರಿಟಿ ರಿಲೇಟೆಡ್. ಸೊ ಅಲ್ಲಿ ಅಸೆಟ್ ರಿಯಲೈಸ್ ಆಗಿದ್ದು ಆಮೇಲೆ ಸೆಕ್ಯೂರಿಟಿದಲ್ಲಿ ರಿಮೈನಿಂಗ್ ಉಳಿದಿದ್ದಂಥ ಡೆಫಿಷಿಯನ್ಸ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಸೊ ಇಲ್ಲೂ ಕೂಡ ಯಾವ ರೀತಿಯಲ್ಲಿ ನಿಮ್ಗೆ ಕೇಳಬಹುದು. ಓಕೆ, ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಆ್ಯಂಡ್ ದಿಸ್ ಚಾಪ್ಟರ್ ರಿಲೇಟೆಡ್ ಸಮ್ಸ್ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.